ವೃಶ್ಚಿಕ ರಾಶಿಯ 3ನೇ ಭಾವದಲ್ಲಿ ಸಹೋದರ ಭಾವ ಅಂತಾರೆ, ಪರಾಕ್ರಮ ಭಾವ ಅಂತಾರೆ. ಈ ಭಾವದಲ್ಲಿ 3ನೇ ಮನೆಯಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಭಾವ ಅದು. ಅಲ್ಲಿ ಪಂಚಗ್ರಹ ಯೋಗ ಆಗ್ತದೆ, ಉಳಿದೆಲ್ಲಾ ಗ್ರಹಗಳು ಹಸ್ತ. ಸೂರ್ಯ ಒಬ್ಬನೇ ಬಲಿಷ್ಠ, ಅದು ಮಕರ ರಾಶಿಯಲ್ಲಿ. ಸೂರ್ಯ ಅದೇ ಬರುವಂತಹ 18 ಮತ್ತು 19 ಜನವರಿ 2026 ಅಂದ್ರೆ ಅಮಾವಾಸ್ಯ ಮತ್ತು ಪ್ರತಿಪದ ಈ ಬರುವಂತ 2-3 ದಿನದಲ್ಲಿ ಇದೆ. ಈ ಯೋಗ ತಮಗೆ ಮುಂದಿನ 3 ತಿಂಗಳವರೆಗೆ ಫಲವನ್ನು ಕೊಡಬಹುದು. ಫಲ ಏನು ಅಂತ ಹೇಳಿದ್ರೆ 3ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಸಹೋದರರ ಸಹಾಯ ನಿಮಗೆ ತಪ್ಪಬಹುದು. ಸಹೋದರರಿಂದ ಬರುವಂತಹ ಏನೇನೋ ಫಲಗಳಿದ್ವು ಅವು ತಪ್ಪಬಹುದು. ಸಹೋದರರ ಮಧ್ಯೆ ಕಲಹಗಳು ಬರಬಹುದು. ನೋಡ್ರಿ, ಇದಕ್ಕೆಲ್ಲ ಅಂದ್ರೆ ಹೀಗೆ ಆಗ್ಬೇಕಂತಿಲ್ಲ. ಆಗುವ ಜ್ಯೋತಿಷದ ಉದ್ದೇಶ ಏನು, ಹೀಗೆ ಆಗಬಹುದು ಅಂತೇಳಿ ಅಣ್ಣತಮ್ಮಂದ್ರಲ್ಲಿ ಪ್ರೀತಿ ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ರಿ. ಏನೇ ವ್ಯಾಜ್ಯಗಳಿದ್ರೆ ಅವನ್ನ ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಪರಾಕ್ರಮ ಭಾವದಲ್ಲಿದೆ ಅಂತೇಳಿ ಪರಾಕ್ರಮವನ್ನ ಮನೆಯಲ್ಲಿ ತೋರಿಸೋದು ಬೇಡ. ಇಂಥ ಒಂದು ಯೋಗ ತಮ್ಮ ರಾಶಿಯಲ್ಲಿ, ತಮ್ಮ ರಾಶಿಯ 3ಯ ಭಾವದಲ್ಲಿ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು? ಪರಿಹಾರ ಅಂತ ಹೇಳಿದ್ರೆ ಈಶ್ವರ ಮಂತ್ರವನ್ನ ಜಪ ಮಾಡಬೇಕು. ಈಶ್ವರ ಮಂತ್ರವನ್ನ ಷಡಕ್ಷರಿ ಮಂತ್ರ ಅದ, ಪಂಚಾಕ್ಷರಿ ಮಂತ್ರ ಅದ. ಈ ಮಂತ್ರಗಳನ್ನ ನಿತ್ಯದಲ್ಲಿಯೂ ಜಪವನ್ನ ಮಾಡಿ. ಸಮಾಧಾನ ನೋಡ್ರಿ, ಪರಾಕ್ರಮ ಭಾವದಲ್ಲಿದ್ದಾಗ ಶೌರ್ಯವನ್ನ ಎಲ್ಲಾ ಕಡೆ ತೋರಿಸೋ ಕಾರಣ ಇಲ್ಲ. ಯಾರು ನುಡಿದಂತೆ ನಡೀತಾರೋ, ಏನು ಮಾತನಾಡ್ತಾರೋ ಅದೇ ರೀತಿಯಾಗಿ ನಡ್ಕೋಬೇಕು. ಅಂತಹ ಸಹೋದರ ಸಂಬಂಧದಲ್ಲಿ ಮಾತು ತಪ್ಪಬಾರ್ದು. ಇದೆಲ್ಲ ಸಾಧ್ಯತೆ ಪಂಚಗ್ರಹ ಯೋಗ ಇದ್ದಾಗ ಆಗ್ತದೆ. ನಮಗೆಲ್ಲ ಒಳ್ಳೆಯ ಆಗುವಂತಹ ಕಾಲ ಇದೆ. ಆ ಕಾರಣಕ್ಕಾಗಿ ಈ ಯೋಗ ತಮಗೆ ಒಳ್ಳೆಯ ಫಲಗಳನ್ನು ಕೊಡ್ಲಿ ಅಂತ ಹೇಳ್ತಾ ಪಂಚಾಕ್ಷರಿ ಮಂತ್ರವನ್ನ ಅತ್ಯಂತ ಶಾಂತ ರೀತಿಯಿಂದ ಜಪವನ್ನ ಮಾಡಿದರೆ ಈ ದೋಷಗಳು ಪರಿಹಾರ ಆಗ್ತದೆ. ಅದೇ ರೀತಿ ಈ ರಾಶಿಯ ವಿದ್ಯಾರ್ಥಿಗಳೇನಿದ್ದೀರಿ, ಆನಂತರ ಗೃಹಿಣಿಯರೇನಿದ್ದೀರಿ, ಅವರು ಮನೆಯಲ್ಲಿ ಸಮಾಧಾನಕ್ಕಾಗಿ ಪ್ರತಿದಿನ ದೇವರ ದರ್ಶನಕ್ಕೆ ಗುಡಿಗೆ ಹೋಗಬೇಕು, ತಪ್ಪಿಸಬಾರದು. 48 ದಿನಗಳ ಋತವನ್ನ ಮಾಡಿದ್ರೆ ಬಹಳ ಉತ್ತಮ. ಒಂದು ಮಂಡಲ ನಿತ್ಯದಲ್ಲಿಯೂ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾ ರಾಶಿಯ ಫಲವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀಕೃಷ್ಣ.